ಎಲ್ಲ ಮತ್ತೊಂದು ದೊಡ್ಡ ಅಟ್ರಾಕ್ಷನ್ ಏನು ಗೊತ್ತಾ? ನೋಡಿ, ಈ ಬ್ಲ್ಯಾಕ್ ಡೌಟ್ ORVMs ಮತ್ತು ರೂಫ್ ರೇಲ್ಸ್. ಇವು ಡ್ಯುಯಲ್ ಟೋನ್ ಕಾಂಟ್ರಾಸ್ಟನ್ನು ಕ್ರಿಯೇಟ್ ಮಾಡುತ್ತೆ. ಎಸ್ಪೆಷಲಿ ಲೈಟರ್ ಬಾಡಿ ಕಲರ್ಸ್ನಲ್ಲಿ ಇದು ತುಂಬ ಸ್ಟ್ರೈಕಿಂಗ್ ಆಗಿ ಕಾಣಿಸುತ್ತೆ. ಈ ರೂಫ್ ರೇಲ್ಸ್ನ ನೋಡಿ, ಟೈಗುನ್ಗೆ ಪ್ರಾಪರ್ SUV ಐಡೆಂಟಿಟಿ ಕೊಡ್ತಾ ಇದೆ ಅಲ್ವಾ? ORVM ಬ್ಲ್ಯಾಕ್ ಫಿನಿಶ್ ಸ್ಪೋರ್ಟಿ ಟಚ್ ಕೊಡ್ತಾ ಇದೆ. ನನ್ನ ಪ್ರಕಾರ ಇವೆರಡು ಈ ಕಾರ್ಗೆ ಯೂತ್ಫುಲ್ ಅಪೀಲ್ನ ಜಾಸ್ತಿ ಮಾಡ್ತಾ ಇದೆ. ಇನ್ನು ವಿಂಡೋ ಲೈನ್ ಕಡೆ ಗಮನ ಕೊಟ್ಟರೆ ಫೋಕ್ಸ್ ವ್ಯಾಗನ್ ಅವರು ಬ್ಲ್ಯಾಕ್ ಆಕ್ಸೆಂಟ್ ಕೊಟ್ಟಿದ್ದಾರೆ. ಇದು ಸೈಡ್ ಪ್ರೊಫೈಲ್ಗೆ ಪ್ರೀಮಿಯಂ ಸಫಿಸ್ಟಿಕೇಶನ್ ಆ್ಯಡ್ ಮಾಡ್ತಾ ಇದೆ. ನನ್ನ ಪ್ರಕಾರ ಇದು ಸೈಡ್ ಪ್ರೊಫೈಲ್ಗೆ ಸ್ಪೋರ್ಟಿ ಲುಕ್ಕನ್ನು ಆ್ಯಡ್ ಮಾಡ್ತಾ ಇದೆ. ಇದು ಫೋಕ್ಸ್ ವ್ಯಾಗನ್ ಡಿಸೈನ್ ಫಿಲಾಸಫಿಗೆ ಪರ್ಫೆಕ್ಟ್ ಎಕ್ಸಾಂಪಲ್. ಮಿನಿಮಲಿಸಮ್ ವಿತ್ ಕ್ಲಾಸ್. ಈ ಟೈಗುನ್ ಸೈಡ್ ಪ್ರೊಫೈಲ್ನಲ್ಲಿ ನನಗೆ ತುಂಬ ಇಂಪ್ರೆಸ್ ಮಾಡಿದ್ದು ಇದರ ಬ್ಯಾಲೆನ್ಸ್ಡ್ ಪ್ರಪೋರ್ಷನ್ಸ್. ಕಾಂಪ್ಯಾಕ್ಟ್ SUV ಆದರೂ ಕ್ರ್ಯಾಂಪ್ಟ್ ಆಗಿ ಕಾಣಲ್ಲ. ಫ್ರಂಟ್ ಓವರ್ ಹ್ಯಾಂಗ್ ಶಾರ್ಟ್ ಇದೆ, ರೇರ್ ಪ್ರಪೋರ್ಷನ್ ನೀಟ್ ಆಗಿದೆ. ಇನ್ನು ವೀಲ್ ಬೇಸ್ ಬ್ಯಾಲೆನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಇದೆಲ್ಲ ಈ ಕಾರ್ಗೆ ಒಂಥರ ಪ್ಲಾಂಟೆಡ್ ಸ್ಟ್ಯಾನ್ಸ್ ಕೊಡುತ್ತೆ. ಇದರಿಂದ ರೋಡ್ ಮೇಲೆ ಇದು ಸ್ಟೇಬಲ್ ಮತ್ತು ಕಾನ್ಫಿಡೆಂಟ್ ಆಗಿ ಕಾಣಿಸುತ್ತೆ. ಇದರ ಗ್ರೌಂಡ್ ಕ್ಲಿಯರೆನ್ಸ್ ವಿಜುವಲ್ ಸ್ಟ್ಯಾನ್ಸ್ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಸಿಟಿ ಡ್ರೈವಿಂಗ್ ಆಗಿರಲಿ, ಅರ್ಬನ್ ಡ್ರೈವಿಂಗ್ ಆಗಿರಲಿ, ಹಾಗೆಯೇ ವೀಕೆಂಡ್ ಗೇಟ್ವೇಗೂ ಕೂಡ ಎಲ್ಲದಕ್ಕೂ ಪರ್ಫೆಕ್ಟ್. ಒಟ್ಟಾರೆಯಾಗಿ ಈ ಕಾರ್ನ ಸೈಡ್ ಪ್ರೊಫೈಲ್ ಜರ್ಮನ್ ಪ್ರೆಸಿಷನ್ ಜೊತೆ ಮಾಡರ್ನ್ SUV ಕಾನ್ಫಿಡೆನ್ಸ್. ಲೌಡ್ ಆಗಿಲ್ಲ, ಆದರೆ ಪ್ರೆಸೆನ್ಸ್ ಇದೆ. ಅಟೆನ್ಷನ್ ಸೀಕ್ ಮಾಡಲ್ಲ, ಆದರೆ ರೆಸ್ಪೆಕ್ಟ್ನ ಅರ್ನ್ ಮಾಡುತ್ತೆ. ಇದೇ ಈ ಕಾರ್ನ ಬಿಗ್ಗೆಸ್ಟ್ ಸ್ಟ್ರೆಂತ್. ಯಾವುದೇ ಕಾರ್ನ ರೇರ್ ಪ್ರೊಫೈಲ್ ತುಂಬಾ ಇಂಪಾರ್ಟೆಂಟ್. ಯಾಕೆ ಹೇಳಿ? ಅದು ರೋಡ್ ಮೇಲೆ ಹೋಗಬೇಕಾದ್ರೆ ನಾವು ಜಾಸ್ತಿ ಹೊತ್ತು ನೋಡೋದು ಆ ಕಾರ್ನ ಬ್ಯಾಕ್ ಸೈಡ್ ಅಲ್ವಾ? ಹಾಗೆಯೇ ಈ ರೇರ್ ಪ್ರೊಫೈಲ್ ಎಷ್ಟು ಪ್ರೀಮಿಯಮ್ ಆಗಿರುತ್ತೋ ಅಷ್ಟೇ ಓವರಾಲ್ ಕಾರ್ನ ಈ ಒಂದು ಲುಕ್ ಇನ್ನಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಫೋಕ್ಸ್ ವ್ಯಾಗನ್ ಈ ಸಲ ಇದ್ರ ರೇರ್ ಪ್ರೊಫೈಲ್ನಲ್ಲಿ ತುಂಬ ಸ್ಮಾರ್ಟ್ ಅಪ್ಡೇಟ್ಸನ್ನು ತೊಗೊಂಡು ಬಂದಿದ್ದಾರೆ. ಇದನ್ನು ನೋಡಿದ ತಕ್ಷಣ ಹೇಳ್ಬೋದು, ದಿಸ್ ಲುಕ್ಸ್ ಮೋರ್ ಗ್ಲೋಬಲ್, ಮೋರ್ ಪ್ರೀಮಿಯಮ್ ಆ್ಯಂಡ್ ಮೋರ್ ಫ್ಯೂಚರಿಸ್ಟಿಕ್. ಇಲ್ಲಿ ಫಸ್ಟು ಅಟ್ರಾಕ್ಟ್ ಮಾಡ್ತಿರೋದು ನೋಡಿ, ಈ ಕನೆಕ್ಟೆಡ್ LED ಟೇಲ್ ಲ್ಯಾಂಪ್ಸ್. ಇದು ರೇರ್ ಪ್ರೊಫೈಲ್ನ ಬಿಗ್ಗೆಸ್ಟ್ ಹೈಲೈಟ್. ಈ ಎರಡು ಟೇಲ್ ಲ್ಯಾಂಪ್ಸ್ನ ಮಧ್ಯದಲ್ಲಿ LED ಸ್ಟ್ರಿಪ್ ಕನೆಕ್ಟ್ ಮಾಡುತ್ತೆ. ಇದರಿಂದ ರೇರ್ ಪ್ರೊಫೈಲ್ ವೈಡರ್ ಆಗಿ ಕಾಣಿಸುತ್ತೆ. ಇತ್ತೀಚೆಗೆ ಪ್ರೀಮಿಯಂ SUVsನಲ್ಲಿ ನೀವು ನೋಡೋದಾದರೆ ಈ ಕನೆಕ್ಟೆಡ್ ಲೈಟಿಂಗ್ ಟ್ರೆಂಡ್ ತುಂಬಾ ಪಾಪ್ಯುಲರ್. ಫೋಕ್ಸ್ ವ್ಯಾಗನ್ ಅವರು ಇದನ್ನು ಬ್ಯೂಟಿಫುಲ್ ಆಗಿ ಇಂಟಿಗ್ರೇಟ್ ಮಾಡಿದ್ದಾರೆ. ನೈಟ್ ಟೈಮಲ್ಲಂತೂ ಅಮೇಝಿಂಗ್ ಆಗಿ ಲೈಟಿಂಗ್ ಬರುತ್ತೆ. ದೂರ ಇದ್ರೂ ಕೂಡ ಗೊತ್ತಾಗೋಗ್ಬಿಡುತ್ತೆ ಇದೇ ಟೈಗೂನ್ ಅಂತ. ನಾವು ಫ್ರಂಟಲ್ಲಿ ನೋಡಿದ ಹಾಗೆ ಇಲ್ಲೂ ಕೂಡ ಇಲ್ಯುಮಿನೇಟೆಡ್ ಫೋಕ್ಸ್ ವ್ಯಾಗನ್ ಲೋಗೋ ಇದೆ. ಇದು ರೇರ್ ಲುಕ್ಗೆ ಒಂದು ವಾವ್ ಫ್ಯಾಕ್ಟರನ್ನು ಆ್ಯಡ್ ಮಾಡಿದೆ ಅಂತಲೇ ಹೇಳ್ಬೋದು. ಕಾರ್ನ ಅನ್ಲಾಕ್ ಮಾಡಿದಾಗ ಅಥವಾ ಲೈಟಿಂಗ್ ಆ್ಯಕ್ಟಿವ್ ಆದಾಗ ಗ್ಲೋಯಿಂಗ್ VW ಬ್ಯಾಡ್ಜ್ ಕಾಣಿಸೋದು ಒಂದು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್. ಇದು ಲಕ್ಸುರಿ ಸೆಗ್ಮೆಂಟ್ ಟಚ್ ಕೊಡುತ್ತೆ ಮತ್ತು ಕಾಂಪ್ಯಾಕ್ಟ್ SUV ಆದರೂ ಪ್ರೀಮಿಯಂ ಯುರೋಪಿಯನ್ ಫೀಲ್ ಕೊಡುತ್ತೆ. ಇದು ಪ್ಲೇನ್ ಲೈಟಿಂಗ್ ಅಲ್ಲ, ವಿಜುವಲ್ ಸಿಗ್ನೇಚರ್. ಇದರಿಂದ ಟೈಗುನ್ ಮಾಡರ್ನ್ ಟೆಕ್ ಫೋಕಸ್ಡ್ SUV ಆಗಿ ಕಾಣುತ್ತೆ. ಇನ್ನು ಬಂಪರ್ ಕಡೆ ಬರೋಣ. ರೇರ್ ಬಂಪರ್ ಕಂಪ್ಲೀಟ್ಲಿ ರಿಫ್ರೆಶ್ಡ್. ಹೊಸ ಮಸ್ಕುಲರ್ ಡಿಸೈನ್, ಸ್ಪೋರ್ಟಿ ಡಿಫ್ಯೂಸರ್ ಇನ್ಸ್ಪೈರ್ಡ್ ಸ್ಟೈಲಿಂಗ್ ಇವು ರೇರ್ ಲುಕ್ಗೆ ಅಗ್ರೆಸಿವ್ ಸ್ಟ್ಯಾಂಡ್ಸ್ ಕೊಟ್ಟಿದೆ. ಇಲ್ಲಿ ಕೆಳಗೆ ಬ್ಲ್ಯಾಕ್ ಸ್ಕಿಡ್ ಪ್ಲೇಟಿಂಗ್ ಫಿನಿಶಿಂಗ್ SUV ರಗಡ್ನೆಸ್ನ ಇನ್ನೂ ಹೈಲೈಟ್ ಮಾಡ್ತಾ ಇದೆ. ಅರ್ಬನ್ SUV ಆದ್ರೂ ಕೂಡ ಅಡ್ವೆಂಚರ್ ರೆಡಿ ಲುಕ್ ಕೊಡ್ತಾ ಇದೆ ನೋಡಿ. ಫೋಕ್ಸ್ ವ್ಯಾಗನ್ ಇಲ್ಲಿ ಬ್ಯಾಲೆನ್ಸ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದೆ. ಟೂ ಸ್ಪೋರ್ಟಿನೂ ಇಲ್ಲ, ಟೂ ಸಿಂಪಲ್ ಅಂತಲೂ ಹೇಳೋಕ್ಕಾಗಲ್ಲ. ಎಕ್ಸಾಕ್ಟ್ಲಿ ರೈಟ್ ಪ್ರಪೋರ್ಷನ್. ಇವತ್ತಿನ ಹಲವಾರು ಕಾರ್ಗಳಲ್ಲಿ ಅನ್ನೆಸೆಸರಿ ಕಟ್ಸ್, ಕ್ರೀಸಸ್, ಎಕ್ಸ್ಟ್ರಾ ಸ್ಟೈಲಿಂಗ್ ಎಲಿಮೆಂಟ್ಸ್ ಇರುತ್ತೆ. ಆದರೆ ಟೈಗೂನ್ನಲ್ಲಿ ಸಿಂಪ್ಲಿಸಿಟಿ ಮೂಲಕ ಪ್ರೀಮಿಯಂ ಅಪೀಲ್ ಕ್ರಿಯೇಟ್ ಮಾಡ್ತಿದ್ದಾರೆ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಹೊಸ ಟೈಗೂನ್ ರೇರ್ ಡಿಸೈನ್ ಅಂದರೆ ಮಾಡರ್ನ್ ಲೈಟಿಂಗ್ ಟೆಕ್ನಾಲಜಿ ಜೊತೆಗೆ ಜರ್ಮನ್ ಎಲಿಗೆನ್ಸ್ ಅಂತ ಹೇಳ್ಬೋದು. ಇದು ಅಟೆನ್ಷನ್ ಗ್ರ್ಯಾಬ್ ಮಾಡುತ್ತೆ, ಆದರೆ ಸಟಲ್ ವೇನಲ್ಲಿ. ಇದೇ ಫೋಕ್ಸ್ ವ್ಯಾಗನ್ನ ಸ್ಟ್ರೆಂತ್. ನೋಡಿ, ಕಾರ್ ಅಂದಾಗ ಮೈಲೇಜ್, ಡಿಸೈನ್, ಫೀಚರ್ಸ್ ಎಲ್ಲನೂ ಇಂಪಾರ್ಟೆಂಟೇ. ಆದರೆ ರಿಯಲ್ ಲೈಫ್ ಯೂಸೇಜ್ನಲ್ಲಿ ಇಂಪಾರ್ಟೆಂಟ್ ಆಗೋದು ಏನು ಹೇಳಿ? ಲಗೇಜ್ ಸ್ಪೇಸ್. ಫ್ಯಾಮಿಲಿ ಟ್ರಿಪ್, ಶಾಪಿಂಗ್, ವೀಕೆಂಡ್ ಗೇಟ್ವೇಗೆ ಬೂಟ್ ಸ್ಪೇಸ್ ತುಂಬಾ ಮ್ಯಾಟರ್ ಆಗುತ್ತೆ. ನೋಡಿ, ಈ ಒಂದು ಕಾರಲ್ಲಿ 385 ಲೀಟರ್ ಬೂಟ್ ಸ್ಪೇಸನ್ನು ಕೊಟ್ಟಿದ್ದಾರೆ. ಕಾಂಪ್ಯಾಕ್ಟ್ SUV ಸೆಗ್ಮೆಂಟಲ್ಲಿ ಇದು ಡೀಸೆಂಟ್ ನಂಬರ್. ಇದರಲ್ಲಿ ರಿಯಲ್ ವರ್ಲ್ಡ್ ಯೂಸಬಿಲಿಟಿ ಕೂಡ ಚೆನ್ನಾಗಿದೆ. ನಂಬರ್ಸ್ ಮಾತ್ರ ಸಾಕಾಗಲ್ಲ, ಸ್ಪೇಸ್ ಶೇಪ್ ಕೂಡ ಇಂಪಾರ್ಟೆಂಟ್.
ಟೈಗೂನ್ನಲ್ಲಿ ಬೂಟ್ ಏರಿಯಾನ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸ್ಕ್ವೈರಿಶ್ ಯೂಸಬಲ್ ಲೇಔಟ್ ಇದೆ. ಇದರಿಂದ ಲಗೇಜ್ನ ಅರೇಂಜ್ ಮಾಡೋದು ತುಂಬಾ ಈಸಿ. ಒಂದ್ಸಲ ವೀಕೆಂಡ್ ಟ್ರಿಪ್ ಸೀನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. 4 ಜನ ಫ್ಯಾಮಿಲಿ, 2 ಮೀಡಿಯಂ ಸೂಟ್ ಕೇಸ್, 1 ಟ್ರಾಲಿ ಬ್ಯಾಗ್, ಹಾಗೆ ಕಪಲ್ ಆಫ್ ಬ್ಯಾಕ್ ಪ್ಯಾಕ್ಸ್ ಎಲ್ಲನೂ ಕೂಡ ಈಸಿಯಾಗಿ ಫಿಟ್ ಆಗುತ್ತೆ. ಇದು ಟೈಗೂನ್ ಪ್ರಾಕ್ಟಿಕ್ಯಾಲಿಟಿನ ಬಿಗ್ಗೆಸ್ಟ್ ಸ್ಟ್ರೆಂತ್. ಇದರಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಏನು ಗೊತ್ತಾ, ಈ ಡೋರ್ ತುಂಬ ವೈಡ್ ಆಗಿ ಓಪನ್ ಆಗುತ್ತೆ. ಇದರಿಂದ ನೀವು ಲಗೇಜ್ನ ತುಂಬ ಈಸಿಯಾಗಿ ಸ್ಟಫ್ ಮಾಡ್ಬೋದು, ಎಸ್ಪೆಷಲಿ ಬಲ್ಕಿ ಐಟಮ್ಸ್. ಹಾಗೆಯೇ ವಯಸ್ಸಾದವ್ರಿಗೂ ಕೂಡ ಇದನ್ನು ಓಪನ್ ಮಾಡೋದು ಅಷ್ಟು ಕಷ್ಟ ಅಂತ ಅನಿಸಲ್ಲ. ಇನ್ನು ಲೋಡಿಂಗ್ ಲಿಪ್ ಬಗ್ಗೆ ಹೇಳಬೇಕು ಅಂತಂದರೆ, ಟೈಗೂನ್ನಲ್ಲಿ ಫ್ಲ್ಯಾಟ್ ಲೋಡಿಂಗ್ ಡಿಸೈನ್ ಇದೆ. ಹೆವಿ ಸೂಟ್ ಕೇಸ್ ಎತ್ತಿ ಹಾಕೋದಕ್ಕೆ ಎಕ್ಸ್ಟ್ರಾ ಎಫರ್ಟೇ ಬೇಕಾಗಿಲ್ಲ. ಪುಷ್ ಮಾಡಿ ಸ್ಲೈಡ್ ಮಾಡ್ಬೋದು. ಇದು ಪ್ರಾಕ್ಟಿಕಲ್ ಡೀಟೇಲ್. ನೆಕ್ಸ್ಟ್ ಬರೋದು 60-40 ಸ್ಪ್ಲಿಟ್ ಫೋಲ್ಡಿಂಗ್ ರೇರ್ ಸೀಟ್ಸ್. ಇದು ತುಂಬ ಯೂಸ್ಫುಲ್ ಫೀಚರ್. ಸಪೋಸ್ ನಿಮಗೆ ಲಾಂಗ್ ಐಟಮ್ಸ್ ಕ್ಯಾರಿ ಮಾಡಬೇಕು, ಗಾಲ್ಫ್ ಕಿಟ್ ಆಗಿರ್ಬೋದು, ಫೋಲ್ಡಬಲ್ ಸೈಕಲ್ ಮತ್ತು ಫರ್ನಿಚರ್ ಬಾಕ್ಸ್. ಇನ್ನು ಸ್ಟೋರೇಜ್ ಲೇಔಟ್ ಬಗ್ಗೆ ಮಾತಾಡೋದಾದರೆ, ಕೆಲವು ಕಾರ್ಸ್ಗಳಲ್ಲಿ ನಂಬರ್ಸ್ ದೊಡ್ಡದಾಗಿರುತ್ತೆ, ಆದರೆ ಯೂಸಬಲ್ ಸ್ಪೇಸ್ ಕಡಿಮೆ. ಆದರೆ ಟೈಗೂನ್ನಲ್ಲಿ ಆಪೋಸಿಟ್. ಎವ್ರಿ ಇಂಚ್ ಪ್ರಾಪರ್ಲಿ ಆಪ್ಟಿಮೈಸ್ಡ್, ಆಕ್ವರ್ಡ್ ಆ್ಯಂಗಲ್ಸೇ ಇಲ್ಲ. ಇನ್ನು ನೀಟ್ ಯೂಸಬಲ್ ಸ್ಟ್ರಕ್ಚರ್. ಇದರಿಂದ ಮ್ಯಾಕ್ಸಿಮಮ್ ಲಗೇಜ್ ಫಿಟ್ ಆಗುತ್ತೆ. ಇನ್ನು ಈ ಬೂಟ್ ಸ್ಪೇಸ್ ಬಗ್ಗೆ ಒಂದು ಮಾತಲ್ಲಿ ಹೇಳೋದಾದರೆ, ನಾಟ್ ಬಿಗ್ಗೆಸ್ಟ್ ಬಟ್ ಸ್ಮಾರ್ಟೆಸ್ಟ್. ಫೋಕ್ಸ್ ವ್ಯಾಗನ್ ಅವರು ಇಲ್ಲಿ ಅನ್ನೆಸರಿ ಗಿಮಿಕ್ಸ್ ಅನ್ನು ಕೊಟ್ಟಿಲ್ಲ, ಪ್ಯೂರ್ ಯೂಸಬಿಲಿಟಿಗೆ ಫೋಕಸ್ ಮಾಡಿದ್ದಾರೆ.